ಚೆಂದ ಇತ್ತು ಮೂವಿ. ಎಲ್ಲ ಎಮೋಷನ್ಸ್ನು ಚೆಂದ ಕ್ಯಾರಿ ಮಾಡಿದ್ರು. ಕ್ರಿಯೇಟಿವ್ ಆಗಿತ್ತು, ಚೆಂದ ಇತ್ತು. ಎಲ್ಲದೂ ಇಷ್ಟ ಆಯಿತು. ಮ್ಯೂಸಿಕ್ ಆಗಲಿ, ಅಂದರೆ ಕಥೆನ ತಗೊಂಡು ಹೋಗಿದ್ದ ರೀತಿ ಆಗಲಿ ಎಲ್ಲದೂ ಚೆಂದ ಇತ್ತು. ತುಂಬ ಹೊಸದಾದ ಪ್ರಯತ್ನ. ಅಂದರೆ ರಾಕ್ಷಸತನ ಇರ್ಬೋದು, ಒಳ್ಳೆತನ ಇರ್ಬೋದು, ಎಲ್ಲದೂ ನಮ್ಮೊಳಗಿದೆ. ನಾವು ಆದಷ್ಟು ನೋಡ್ತೀವೋ ಅದು ನಮಗೆ ಸಿಗುತ್ತೆ ಅಂತ ಗೊತ್ತಾಗುತ್ತೆ. ಆಮೇಲೆ ಇಡೀ ಸಿನಿಮಾ ನೋಡಿದಾಗ ಅನಿಸಿದ್ದು, ಇಡೀ ಸಿನಿಮಾವನ್ನು ಮ್ಯೂಸಿಕ್ಕೇ ಜಾಸ್ತಿ ಹಿಡಿದಿಟ್ಕೊಂಡಿದೆ. ಅಂದರೆ ಪ್ರತಿಯೊಂದು ಸೀನ್ ಆಗಿರ್ಬೋದು ಅಥವಾ ಆ ಆ್ಯಕ್ಟರ್ಸ್ನ ಭಾವ ಅಷ್ಟೂ ಆ ಸಿನಿಮಾದ ಮ್ಯೂಸಿಕ್ಗೆ ಏನು ಸಂಗೀತ ಇದೆಯೋ ಅದನ್ನೇ ಹಿಡ್ಕೊಂಡಿದೆ ಅಂತ ಹೇಳಿ ಅನ್ನಿಸ್ತು. ತುಂಬ ಚೆಂದ ಇದೆ, ಎಲ್ಲರೂ ನೋಡಬೇಕಾದಂಥ ಒಂದು ಸಿನಿಮಾ. ಕರೆಕ್ಟ್. ತುಂಬ ಅಂದರೆ ಸಾಮಾನ್ಯವಾಗಿ ಈಗ ಲವ್ ಸ್ಟೋರೀಸ್ ತುಂಬ ಕಾಮನ್ ಇರುತ್ತೆ. ಇದರಲ್ಲಿ ನಾನು ಪರ್ಸ್ನಲ್ ಆಗಿ ಯಾವುದಾದ್ರೂ ಸಿನಿಮಾನ ತುಂಬ ಪ್ರಿಡಿಕ್ಟಬಲ್ ಇದ್ದರೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲರೂ ಥಿಯೇಟ್ರಿಗೆ ಹೋಗಿ ನೋಡಿ ಅಂತ ಹೇಳ್ತೀನಿ. ಮ್ಯೂಸಿಕ್ ಡೈರೆಕ್ಷನ್ ಎಲ್ಲ ಸೂಪರ್ ಆಗಿದೆ. ಮೂವಿ ತುಂಬ ಚೆನ್ನಾಗಿದೆ, ಎಲ್ಲ ಥಿಯೇಟ್ರಿಗೆ ಬಂದು ನೋಡಿ ಅಂತ ಇಷ್ಟಪಡ್ತೇನೆ. ಮೂವಿ ಚೆನ್ನಾಗಿದೆ, ಎಲ್ಲ ಥಿಯೇಟ್ರಿಗೆ ಬಂದು. ಮೂವಿ ತುಂಬ ಚೆನ್ನಾಗಿದೆ, ಇಂಟ್ರೆಸ್ಟಿಂಗ್ ಆಗಿದೆ. ಎಲ್ಲ ಮೂವಿ ತುಂಬ ಚೆನ್ನಾಗಿದೆ, ಸ್ಟೋರಿಯನ್ನೇ ಸಖತ್ತಾಗಿ ಬಿಲ್ಡ್ ಮಾಡಿದ್ದಾರೆ. ಆಲ್ ದಿ ಬೆಸ್ಟ್. ಹೊಸಬರ ಪ್ರಯತ್ನ, ಕನ್ನಡದಲ್ಲಿ ಈ ಥರ ಪ್ರಯತ್ನಗಳು ಬರೋದು ತುಂಬ ವಿರಳ. ಒಳ್ಳೆಯ ವಾಚ್, ದಯವಿಟ್ಟು ಬಂದು ನೋಡಿ. ಮೂವಿ ತುಂಬ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್ ಟು ದ ಹೋಲ್ ಟೀಮ್. ಮ್ಯೂಸಿಕ್, ಸಿನಿಮಾಟೋಗ್ರಫಿ ಎಲ್ಲ ಚೆನ್ನಾಗಿತ್ತು. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿತ್ತು ಸರ್. ಫಿಲ್ಮ್ ಟೋಟ್ಲಿ ತುಂಬ ಚೆನ್ನಾಗಿತ್ತು. ಮ್ಯೂಸಿಕ್ ಎಸ್ಪೆಷಲಿ ಎಮೋಷನ್ಸ್ ಕರೆಕ್ಟ್ ತಕ್ಕನಂಗೆ ಅಲ್ಲಿ ತಕ್ಕಂಗೆ ಮಾಡಿದ್ದಾರೆ. ತುಂಬ ಚೆನ್ನಾಗಿತ್ತು ಮೂವಿ. ಒಂದೊಳ್ಳೆ ಸೈಕಲಾಜಿಕಲ್ ಥ್ರಿಲ್ಲರ್ ಎಕ್ಸ್ಪೀರಿಯನ್ಸ್. ಥಿಯೇಟ್ರಲ್ಲೇ ನೋಡಲಿ ಎಲ್ಲ. ಚೆನ್ನಾಗಿತ್ತು ಮೂವಿ. ಇಟ್ಸ್ ಕೈಂಡ್ ಆಫ್ ಅಂದರೆ ಹೀರೋಯಿಂದು ಒಂದು ಪರ್ಸ್ಪೆಕ್ಟಿವ್ ಆ್ಯಂಡ್ ಹೀರೋದೊಂದು ಪರ್ಸ್ಪೆಕ್ಟಿವ್ ತೋರಿಸಿದ್ದಾರೆ. ಅದು ಹೇಗೆ ನೀವು ಅದನ್ನು ಸೈಕಾಲಜಿಕಲ್ ಥಿಯರಿ ಅಂತ ತಗೊಂಡು ಸೈಕಾಲಜಿ ಥ್ರಿಲ್ಲರ್ ಅಂತ ತೊಗೋಬೋದು. ಇಲ್ಲ ಅಂದರೆ ಒಂದು ನಿಮಗೆ ಟ್ರಾಮಾ ಆದರೆ ಹೇಗೆ ಅಂತ ಒಂದು ತೋರಿಸಿದ್ದಾರೆ. ಮಸ್ಟ್ ವಾಚ್. ತುಂಬ ಚೆನ್ನಾಗಿದೆ. ತುಂಬ ಸೆನ್ಸಿಟಿವ್ ವಿಷಯನ ತುಂಬ ಸೂಕ್ಷ್ಮವಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ನಮಗೆ ಸೈಕಿಕ್ ಆಗಿರಲಿ, ಮೊದಲು ಇಮೋಷನ್ ಆಗಿರಲಿ, ಅಥವಾ ನಮಗೆ ಇದ್ರಲ್ಲಿ ಬರೋವಂಥ ಒಂದು ಲವ್ ಸ್ಟೋರಿ ಆಗಿರಲಿ, ಕಾಮಿಡಿ ಎಲ್ಲ ಮಿಕ್ಸ್ಡ್ ಆಗಿರೋಂಥ ಜಾನರ್ ಒಂದು ಮೂವಿಲಿ ಸಿಗೋದು ತುಂಬಾ ಕಷ್ಟ. ಅದು ಈ ಮೂವಿಲಿ ಸಿಗ್ತಾ ಇದೆ. ವಿಕಲ್ಪ ತುಂಬ ಎಫರ್ಟ್ಸ್ ಹಾಕಿಬಿಟ್ಟು ಹೊಸ ಕಲಾವಿದರನ್ನ ಹಾಕ್ಕೊಂಡು ನ್ಯಾಚುರಲಾಗಿ ಆ್ಯಕ್ಟಿಂಗ್ ಮಾಡಿಬಿಟ್ಟು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ಮೂವಿ ಗೆಲ್ಲಬೇಕು. ಆಲ್ ದ ವೆರಿ ಬೆಸ್ಟ್.